ಯಾವುದೋ ಹುಡುಗಿನ ಹಾಕ್ಕೊಂಡು ಅವಳಿಲ್ಲ ಅಂದರೆ ಸತ್ತೋಗ್ಬೇಕು ಅನ್ನೋ ರೇಂಜಿಗೆ ಬಂದಿರ್ತೀರ. ಇನ್ನು ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ, ಅತಿ ಥರ ಮಾಡಿರ್ತಾರೆ. ಏನು ಹುಡುಗ ಒಬ್ಬ ಹುಡುಗಿನ ಪ್ರೀತಿಸಿದ ತಕ್ಷಣ ಹುಡುಗಿಯವ್ರ ಅಪ್ಪ ಅಮ್ಮನ ಇವನು ಅತ್ತೆ ಮಾವ ಅನ್ನೋದೇನು, ಹುಡುಗಿ ಹುಡುಗನವ್ರ ಅಪ್ಪ ಅಮ್ಮನ ಅತ್ತೆ ಮಾವ ಅನ್ನೋದೇನು ಅವರಿಬ್ರಿಗೂ ಗೊತ್ತಿಲ್ಲದೆ ಇರೋದಂದರೆ ರಿಯಲ್ ಅತ್ತೆ ಮಾವ ಇನ್ನೆಲ್ಲೋ ಇರ್ತಾರೆ. ಒಂದು 6-7 ವರ್ಷ ಆದಮೇಲೆ ಅಪ್ಪ ಅಮ್ಮ ಹುಡುಕ್ತಾರೆ ಅಂತ. ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ಅಷ್ಟು ಈಸಿ ಅಲ್ಲ. ಹುಡುಗ ಹುಡುಗಿನ ಇಷ್ಟಪಡಬೇಕು, ಹುಡುಗಿ ಹುಡುಗನ ಇಷ್ಟಪಡಬೇಕು. ಅದಾದಮೇಲೆ ಹುಡುಗ ಅವ್ರ ಅಪ್ಪ ಅಮ್ಮ ಹುಡುಗಿನ ಇಷ್ಟಪಡಬೇಕು, ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗನ ಇಷ್ಟಪಡಬೇಕು, ಹುಡುಗನವ್ರ ನೆಂಟರು ಹುಡುಗಿರ ಫ್ಯಾಮ್ಲಿನ ಇಷ್ಟಪಡಬೇಕು, ಹುಡುಗಿಯವ್ರ ನೆಂಟರು ಹುಡುಗನ ಫ್ಯಾಮ್ಲಿನ ಇಷ್ಟಪಡಬೇಕು. ಇಷ್ಟೆಲ್ಲ ಇಷ್ಟಪಡೋರ್ಗೂ ಇವರಿಬ್ಬರು ಇಷ್ಟಪಡ್ತಿರ್ತಾರ ಇಲ್ವಾ ಅನ್ನೋದೇ ಡೌಟು. ಅದೇ ಪ್ರಾಬ್ಲಮ್. ದಾಂಪತ್ಯದಲ್ಲಿ ಭಾಳಷ್ಟು ಜನ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ ದಾಂಪತ್ಯದ ಬಗ್ಗೆ ಮಾತಾಡ್ತಿದ್ದರೆ ಅವರೆಲ್ಲ ಹೇಳ್ತಿದ್ದು, ಮಗನೇ ಮದುವೆ ಆಗಿ ಫಿಲಾಸಫಿ ಮಾತಾಡೋದು ಗೊತ್ತಾಗುತ್ತೆ ಅಂತ. ಮದುವೆ ಆಗಿರೋ ಸತ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ 5 ಗಂಟೆಗೆ ಹೆಂಡತಿ ಎದ್ದು ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತ ಕ್ಯಾಸೆಟ್ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ಗಂಡನಿಗೆ ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ತಿಂಡಿ ಹಾಕ್ಕೊಟ್ಟು, ಬಾಕ್ಸ್ಗೆ ಹಾಕ್ಕೊಟ್ಟು, ರೀ ಬೇಗ ಮನೆಗೆ ಬನ್ನಿರಿ ಅಂತ ಕರೀತಾಳೆ. ಇನ್ನು ಈ ಹುಡುಗನೂ ಅಷ್ಟೇ, ಅತಿ ಚಿನ್ನ, ರನ್ನ, ಬಂಗಾರು, ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ದರೂ ಟೈಟ್ಲ್ಗಳು ಹಾಕಿ ಬಳಸ್ತಾ ಇರ್ತಾನೆ. ಒಂದು 6 ತಿಂಗಳಾದಮೇಲೆ ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಕೊಡ್ತೀನಿ ಇರ್ರಿ, ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗೋಕ್ಕಾಗಲ್ವಾ? ಹೋಗಿ ಬರಲ್ಲ, ಅದನ್ನು ಡೈಲಿ ಹೇಳ್ಬೇಕಾ? ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದರೆ ಸಾಕು, ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದ ಗಂಡ ಬರ್ತಾ ರಾತ್ರಿ 10 ಗಂಟೆ ಆದರೂ ಬರಲ್ಲ. ಆಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ಮ ಮಗ ಬಂದಿಲ್ಲ, ಫೋನ್ ಮಾಡಿ ಅಂದರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬರುತ್ತೆ. ಅಣ್ಣ ರಾತ್ರಿ 10:30ಗೋ 11 ಗಂಟೆಗೋ ಮನೆಗೆ ಹೋದರೆ ಬಾಗಿಲು ತೆಗಿಯುವಾಗ ಅಮ್ಮ ಹತ್ರ ಬಂದು ಬಾಗಿಲು ತೆಗಿತಾರೆ. ಅದನ್ನೆಲ್ಲ ಪ್ರೀತಿ ಅನ್ಕೋಬೇಡಿ, ಡೌಟ್ ಅಣ್ಣ ಅದು. ನೀವು 10:30, 11 ಗಂಟೆಗೆ 12 ಗಂಟೆಗೆ ಮನೆಗೆ ಹೋದರೆ ಅಮ್ಮ ಹತ್ರಕ್ಕೆ ಬಂದು ಡೋರ್ ತೆಗಿತಾಳೆ. ಭಾಳಷ್ಟು ಜನಕ್ಕೆ ನೀವೇನು ಅನ್ಕೋದು, ನಮ್ಮಮ್ಮಗೆ ಏನು ಪ್ರೀತಿನೋ ಅಂತ. ಭಾಳಷ್ಟು ಜನ ತಾಯಂದರು ಮಕ್ಕಳ ಮೇಲೆ ದೊಡ್ಡ ಕನಸು ಕಟ್ಕೊಂಡಿರ್ತೀರ. ಮೇಡಮ್, ನಿಮಗೆ ಮದುವೆ ಆದಾಗ ನಿಮ್ಮ ಗಂಡ ನಿಮ್ಮ ಮಾತು ಕೇಳಬೇಕು ಅಂತ ಬಯಸಿದ್ದು ನೀವು ತಪ್ಪು, ಕರೆಕ್ಟ್ ತಾನೆ? ಬಿಟ್ಬಿಡಿ ಮೇಡಮ್, 25 ವರ್ಷ ಅವ್ನ ಪಾಡ್ಗೆ ಅವ್ನು ಓಡಾಡ್ಕೊಂಡಿರ್ತಾನೆ ಊರಲ್ಲಿ. ಅತಿ ಮಾಡಿದ್ರಿ, ಯಾವಾಗ ನನಗೆ ಸೊಸೆ ಕೊಡ್ತೀಯಾ, ಮನೆಗೆ ಮಹಾಲಕ್ಷ್ಮಿನ ತರ್ತೀಯಾ, ಸರಸ್ವತಿನ ತರ್ತೀಯಾ, ಆರಾಮಾಗಿ ಓಡಾಡ್ಕೊಂಡಿದ್ದ. ನೀವೇ ಅವನಿಗೆ ಮದುವೆ ಮಾಡಿದ್ರಿ. ಈಗ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತ. ಮೇಡಮ್, ಪಕ್ಕದ ಮನೆಯವ್ರ ಮಾತು ಕೇಳಿದ್ರೆ ಸುಮ್ಮನೆ ಇರ್ತೀರಾ? ಅತ್ತೆ ಸೊಸೆ ಒಂದಾಗ್ತಾರೆ ಮತ್ತೆ. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ಬೆಳೆಸಿ. ಮಕ್ಕಳಿಗೋಸ್ಕರ ಆಸ್ತಿ ಅಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸೋತೋದ್ರೆ ಪರವಾಗಿಲ್ಲ, ಮನೆಗೆ ಬಂದಾಗ ನೋಡಿ, ಭಾಳಷ್ಟು ಜನ ತಾಯಂದ್ರಿಗೆ ಗೊತ್ತಿರೋ ವಿಚಾರ ನೀವು ಗಮನಿಸಿ ನೋಡಿ. ನೀನು ಗೆದ್ದು ಮನೆಗೆ ಬರ್ತೀಯೋ, ಸೋತ್ ಮನೆಗೆ ಬರ್ತೀಯೋ, ನಿಮ್ಮ ಅಮ್ಮಗೆ ಗೊತ್ತಿರೋ ಒಂದೇ ಆನ್ಸರ್, ಫಸ್ಟ್ ಊಟ ಮಾಡೋಗಿ ಮಗ ಅಂತಾರೆ. ನಿಮ್ಮ ಅಮ್ಮಗೆ ಗೊತ್ತಿರೋ ಒಂದೇ ಆನ್ಸರ್. ಸಾಧ್ಯ ಆದರೆ ತಾಯಿನ ಕಡಿಮೆ ಹರ್ಟ್ ಮಾಡೋಣ, ತಂದೆನ ಕಡಿಮೆ ಹರ್ಟ್ ಮಾಡೋಣ. ತಂದೆ ತಾಯಿ ನಾವು ಹರ್ಟ್ ಮಾಡ್ತೀವಿ ಸರ್, ಮಾಡದೇ ಇರೋಕ್ಕಾಗಲ್ಲ. ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ. ನಾನು ಹೇಳೋದು ಇಷ್ಟೇ ತಾಯಿ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ. ಅವ್ರು ನೋಡಿದ ಸ್ಕೂಲ್ಗೆ ಹೋದ್ರಿ, ಅವ್ರು ಕಳಿಸಿದ ಕಾಲೇಜ್ಗೆ ಹೋದ್ರಿ, ಅವ್ರು ಕೊಡಿಸಿದ ಬಟ್ಟೆ ಹಾಕ್ಕೊಂಡ್ರಿ, ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ರಿ. ಸಾಧ್ಯ ಆದರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ನು ಅವ್ರು ಕೊಟ್ಟುಬಿಡಿ ಅಂತ. ಅದೊಂದೇ ನಿಮ್ಮ ಮೇಲೆ ಅವ್ರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ನು. ಚೌಲ್ಟ್ರಿನೂ ಅವರೇ ಬುಕ್ ಮಾಡೋಕ್ಕೆ ಬಿಟ್ಬಿಡಿ. ನಿಮ್ಮ ತಂದೆ ತಾಯಿಗೆ ನೋಡಿ, ಕೇಳಿ ನೋಡಿ. ಈಗ ಒಂದು 20-22ರಲ್ಲಿರೋ ಹೆಣ್ಮಕ್ಳು ಅಪ್ಪ ಅಮ್ಮನ ಕೇಳಿ ನೋಡಿ. ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು, ನೆಂಟ್ರ ಮನೆಗಳಿಗೆಲ್ಲ ಹೋಗ್ಬೇಕು, ಇನ್ವಿಟೇಷನ್ ಕೊಡಿಬೇಕು, ಬರಬೇಕು, ಗ್ರ್ಯಾಂಡಾಗಿ ಮದುವೆ ಮಾಡಬೇಕು. ಇನ್ನೇನೂ ಇಲ್ಲ ತಂದೆ ತಾಯಿಗೆ ಆಸೆ. ಎಲ್ರಿಗೂ ಧೈರ್ಯವಾಗಿರಿ ಸರ್, ನಥಿಂಗ್ ಈಸ್ ಹ್ಯಾಪನ್, ತಲೆಗೆಡಿಸ್ಕೋಬೇಡಿ. ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ. ಅಣ್ಣ, ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗೆದಿರ್ತೀರ. ಒಂದೊಂದು ಸಲ ಬ್ಯಾಂಕ್ಗೆ ಕಟ್ಟೋಕ್ಕಾಗಲ್ಲ, ಸತ್ತೋಗ್ಬೇಕು ಅನಿಸುತ್ತೆ. ಸರ್, ಭಯ ಬೀಳಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ನೀವ್ಯಾಕೆ ಸರ್ ಸತ್ತೋಗ್ತೀರಾ? ಸರ್, ಮ್ಯಾನೇಜರ್ ಸ್ಯೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನೆ, ಏನು ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತಾರೆ, ಕೊಡಲ್ಲ ಹೋಗು ಅಂತಾರೆ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನಿಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲೆಲ್ಲ ಆಗಬೇಡಿ ಸರ್. ನಾವು ಹೆಂಗೆಲ್ಲ ಬಯಸ್ಕೊತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನು ಹೆಂಗೆ ಬೈತಾರೆ ಸರ್?
ನಾನು ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ. ಹಾಂ, ಕೆಟ್ಟದಾಗ ಬೈತಾರೆ, ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ಗೊತ್ತಿದೆ ನನ್ನ ನಿಯಮ ಯಾವನೂ ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ. ಯಾರಾದರೂ ಹೊಗಳ್ದವನು ಒಂದು EMI ಕಾಸು ಹಾಕ್ತಾನಾ? ಹಾಕಂಗಿದ್ರೆ ಹೇಳಿ. ನನ್ನನ್ನು ಕೆಲವ್ರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಂದು ಮಾತು ಜಾಸ್ತಿ, ನೀನು ಬಾಯಿ ಮುಚ್ಕೊಂಡಿರು ಅಂತ ಕೆಲವರು ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ನಾನು ಹೇಳ್ದಲ್ಲ, ನೀನು ಕಡಿಮೆ ಮಾತಾಡಿ, ಏನಾದರೂ ಕಡ್ದು ಕಟ್ಟೆ ಹಾಕಿದರೆ ಮಗನೇ ಹೇಳು, ನಾನು ಸೈಲೆಂಟಾಗಿರ್ತೀನಿ. ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿದ್ದೀನಿ. ನಾನು ಹೇಳೋದಿಷ್ಟೇ, ಅವ್ರು ಯಾರೋ ಹಂಗಿರಂಗೆ ಹಂಗಿದ್ದಂಗೆ ಹಿಂಗಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡಬೇಡಿ. ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗಿರಿ, ಆರಾಮಾಗಿರಿ, ತಲೆಗೆಡ್ಸ್ಕೋಬೇಡಿ, ಜಾಸ್ತಿ ಟೆನ್ಷನ್ಸ್ ಎಲ್ಲ ತಗೋಬೇಡಿ, ಕೂಲಾಗಿರಿ. ಸರ್ ದೊಡ್ಡ ಅವಮಾನ ಆದರೆ ಏನು ಮಾಡಬೇಕು ಸರ್? ಬೈದಿರೋನು ಸತ್ತೋಗ್ತಾನೆ, ಭಯ ಬೀಳ್ಬೇಡಿ. ಬೈಸ್ಕೊಂಡವನು ಹೋಗ್ತಾನಾ? ಬೈದಿರೋನು ಹೋಗ್ತಾನಾ? ಒಂದು 40-50 ವರ್ಷ ಕಾಯ್ಬೇಕಷ್ಟೆ. ಏನಿದೆ ಸರ್, 60-70 ವರ್ಷ ಆದಮೇಲೆ ದೇವಸ್ಥಾನಗಳಿಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಓಡಾಡೋದು ಬಿಟ್ಟರೆ ಇನ್ನೇನಿರುತ್ತೆ? ಏನೂ ಇರಲ್ಲ. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ಹೇಳೋದು, ಹುಡುಗರು ದಯವಿಟ್ಟು, ನಾನು ಯಾಕೆಂದರೆ ಪೋಷಕರಿಗೆ, ನಿಮ್ಮ ಮಕ್ಕಳಿಗೆ ನೀವು ಹೇಳೋಕ್ಕಾಗಲ್ಲ ಸರ್. ನಾನೇನಾದರೂ ತುಂಬ ಫಿಲಾಸಫಿಕಲ್ ಹೇಳಿದ್ರೆ ಅವ್ರು ಕೇಳಲ್ಲ ಸರ್, ಅವ್ರ ದಾರಿಯಲ್ಲಿ ಹೋಗಿ ಹೇಳ್ಬೇಕು ಅವ್ರಿಗೆ. ನಾನು ತುಂಬ ಫಿಲಾಸಫಿಕಲ್ ಹೆಂಗೆ ಓದಬೇಕು